ರಾಜ್ಯದಾದ್ಯಂತ ಇವತ್ತಿನಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಜನಸಾಮಾನ್ಯರಿಗಿರುವಂತಹ ಒಂದಷ್ಟು ಗೊಂದಲಗಳು. ಹಾಗಾದ್ರೆ ಗಣತಿ ಮಾಡೋದಕ್ಕೆ, ಸಮೀಕ್ಷೆ ಮಾಡೋದಕ್ಕೆ ನಮ್ಮ ಮನೆಗಳಿಗೆ ಬಂದಾಗ ನಾವು ಯಾವ ರೀತಿಯ ಕಾರ್ಡ್ಗಳನ್ನು ತೋರಿಸಬೇಕು ಅಥವಾ ಯಾವ ರೀತಿಯ ದಾಖಲಾತಿಗಳನ್ನು ತೋರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಜಸ್ಟ್ ನಿಮ್ಮ ಹತ್ರ ಇರುವಂತಹ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅಂತ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಮಾತ್ರ 3 ದಿನಗಳ ಕಾಲ ಈ ಸಮೀಕ್ಷೆ ಆಮೇಲೆ ಶುರುವಾಗುತ್ತೆ. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಶಿಕ್ಷಕರು ಹಾಗೂ ಇತರೆ 2 ಲಕ್ಷ ಸಿಬ್ಬಂದಿ ಕೂಡ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ನಿಗದಿತ ಸಮಯದಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳುವ ಸಾಧ್ಯತೆ ಕೂಡ ಇದೆ. ನಾಗರಿಕರು ಒಂದಕ್ಕಿಂತ ಹೆಚ್ಚು ಬಾರಿ ಸಮೀಕ್ಷೆಗೆ ಒಳಪಡುವುದನ್ನು ತಪ್ಪಿಸುವ ಸಲುವಾಗಿ ಆಧಾರ್ ಸಂಖ್ಯೆ ಒದಗಿಸುವುದು ಕೂಡ ಕಡ್ಡಾಯ ಆಗಿದೆ. 6 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರ ಆಧಾರ್ ನಂಬರ್ ಅನ್ನು ಗಣತಿದಾರರಿಗೆ ತೋರಿಸಲೇಬೇಕು. ಪ್ರತಿಯೊಬ್ಬ ಗಣತಿದಾರರು ದಿನಕ್ಕೆ 7 ರಿಂದ 8 ಮನೆ ಸಮೀಕ್ಷೆ ನಡೆಸಿದ್ರು 16 ದಿನಗಳಲ್ಲಿ 2 ಕೋಟಿ ಕುಟುಂಬದ ಮಾಹಿತಿಯನ್ನು ಸಂಗ್ರಹ ಮಾಡಬಹುದಂತೆ.